ಅಧ್ಯಕ್ಷರೇ, ನಿನ್ನೆ ಹಕ್ಕುಚ್ಯುತಿ ಅನುಮತಿ ಕೊಡಿದ್ರಿ, ಮಣಿಸಿದೀವಿ. ಅದೇನ್ ಕ್ರಮ ಕೈಗೊಂಡಿದ್ರಿ ಅಂತ ನೀವು ಇವತ್ತು ಮಾಡ್ತೀವಿ ಅಂತ ಹೇಳಿದ್ರಿ. ಅದಕ್ಕೆ ತಾವು ದಯಮಾಡಿ ಏನ್ ಕ್ರಮ ಕೈಗೊಂಡಿದ್ದೀರಿ ಅಂತ ನೀವು ನಿನ್ನೆ ಪ್ರಸ್ತಾವನೆ ಮಾಡಿದ್ದೀರಿ. ನಾವು ಕೂಡ ಸರ್ಕಾರಕ್ಕೆ ಬಗ್ಗೆ ಈ ರೀತಿ ಆಗದ ರೀತಿಯಲ್ಲಿ ಯಾವುದೇ ಸರ್ಕಾರ ಬರಲಿ, ಯಾಕಂತ ಹೇಳಿದ್ರೆ ಎಲ್ಲ ನೀವು ಅನುಭವಿಸುವ ಪರಿಸ್ಥಿತಿಯನ್ನು ಎಲ್ಲರೂ ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿ ನಾವಿದ್ದಾಗಲೂ ಅನುಭವಿಸ್ತದೆ, ಅವರಿದ್ದಾಗ ಅನುಭವಿಸ್ತದೆ, ಆ ಕಡೆ ಎಲ್ಲ ಅನುಭವಿಸೋದು ಇರುವಂತದ್ದು. ಇನ್ನು ಮುಂದೆಕಾದರೂ ಕೂಡ ಎಲ್ಲ ಗೌರವ ಬರೋ ರೀತಿಯಲ್ಲಿ ಒಂದು SOP ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೆ ಹೇಳಿದ್ದೇವೆ. ಅದನ್ನು ಚರ್ಚೆ ಮಾಡ್ತಿದ್ದೇವೆ. ನೀವು ನಿಮ್ಮ ಕೊಟ್ಟಂತ ನಿಮ್ಮ ಕ್ಷೇತ್ರದಲ್ಲಿ ಆದಂತ ಆ ಒಂದು ನಿಮ್ಮ ಅಚ್ಚುಚ್ಯುತಿ ಆಗಿದೆ, ಅದನ್ನು ನಾವು ಪ್ರಿವಿಲೇಜ್ ಕಮಿಟಿಗೆ ಕಳಿಸಿದ್ದೇನೆ. ಅವ್ರ ತೀರ್ಮಾನ ಅದನ್ನು ತಗೊಳ್ತಾರೆ. ಈಗ ಖಾಸಗಿ NH ಕೋನರೆಡ್ಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಾಂಸ್ಕೃತಿಕ ಮೊನ್ನೆಯಿಂದ ಇದು ಕಳೆದ ಒಂದು 8 ದಿನದ ಹಿಂದ್ಗಡೆ ನನ್ನ ಕ್ಷೇತ್ರದಲ್ಲಿ 2ನೇ ಬಾರಿ ಗೋಹತ್ಯೆ ಆಗಿದ್ದ ಬಗ್ಗೆ ನಾನು ಶೂನ್ಯ ವೇಳೆಯಲ್ಲಿ ಕೇಳಿದೆ ತಮ್ಮ ಹತ್ರ. ತಾವು ಅದನ್ನ ಶೂನ್ಯ ವೇಳೆಯಲ್ಲಿ ಬೇಡ ಮತ್ತು ಬೇರೆ ಇದರಲ್ಲಿ ಮಾತಾಡಿರಿ ಅಂತ ಹೇಳಿದ್ರಿ. ಬಟ್ ಇಲ್ಲಿ ತನಕನೂ ಅದಕ್ಕೆ ಯಾವುದೇ ರೀತಿಯ ಪ್ರಶ್ನೆ ಏನೂ ಬಂದಿಲ್ಲ, ಉತ್ತರನೂ ಬಂದಿಲ್ಲ. ನಮ್ಮೂರಲ್ಲಿ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಇದು 2ನೇ ಹತ್ಯೆ ಆಗ್ತಾ ಇದೆ, ಗೋ ಹತ್ಯೆ ಆಗ್ತಾ ಇದೆ. ಆ ಹತ್ಯೆ ಮಾಡಿದವರನ್ನ ಹಿಡಿದಿಲ್ಲ ಅಥವಾ ಶಿಕ್ಷೆನೂ ಕೊಟ್ಟಿಲ್ಲ. ಬಹಳ ಬೇಸರ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ, ನಾವೆಲ್ಲ ಹಿಂದೂಗಳಾಗಿ ಅದು ಗೋವನ್ನ ಪೂಜೆ ಮಾಡುವಂತವ್ರು. ನಮ್ಮ ಕಣ್ಣೆದುರಿಗೆ ಅದು ಹಾಲು ಕೊಡ್ತಾ ಇರುವಂತ ಒಂದು ಹಸುವನ್ನ, 2ನೇ ಹಸು ಇದು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಕ್ರಮ ತಾವು ತಗೊಳ್ತೀರಿ ಅನ್ನುವಂಥದ್ದನ್ನ ದಯಮಾಡಿ ತಾವು ತಿಳಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಯಾರು ತೊಡಕೊಡ್ತೀವಿ ಸರ್ಕಾರದಲ್ಲಿ ಕಂಡ್ರೆ ವಿಲ್ ಆನ್ಸರ್. ಸಂಬಂಧಪಟ್ಟ ಮಂತ್ರಿ ಬಂದ ಈಶ್ವರ್ ಖಂಡ್ರೆ ಅವರೇ, ಈಗ ಅವರ ಕ್ಷೇತ್ರದಲ್ಲಿ ಹೊನ್ನಾವರದಲ್ಲಿ ಗೋಹತ್ಯೆ ಹೊನ್ನಾವರದಲ್ಲಿ 1 ವರ್ಷದಲ್ಲಿ 2 ಗೋಹತ್ಯೆಯನ್ನ ಮಾಡಿ ಆ ಗೋವಿನ ಮಾಂಸವನ್ನ ತಗೊಂಡೋಗ್ತಾರೆ. ಆದ್ರೆ ಇಲ್ಲಿ ತನಕನೂ ಆರೋಪಿಗಳನ್ನ ಯಾರನ್ನೂ ಹಿಡಿದಿಲ್ಲ. ನಾನು ಮಾನ್ಯ ಅಧ್ಯಕ್ಷರ ಹತ್ರ ಅದನ್ನ ಶೂನ್ಯ ವೇಳೆಯಲ್ಲಿ ಕೇಳಿದೆ, ಸಾಧ್ಯ ಇಲ್ಲ ಅನ್ನುವಂತ ಮಾತು ಹೇಳಿದ್ರು. ಇವತ್ತು ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕಾಗಿ ಇವಾಗ ಕೇಳ್ತಾ ಇದ್ದೇನೆ. ಆರೋಪಿಗಳನ್ನ ಹಿಡಿದಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ತುಂಬಾ ಜನ ಆಕ್ರೋಶ ಆಗ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ, ನಾವೆಲ್ಲ ಹಿಂದೂಗಳಾಗಿ ಗೋವನ್ನ ಪೂಜೆ ಮಾಡುವಂತವ್ರು. ಆ ರೀತಿಯಾಗಿ ಗೋವನ್ನ ಹತ್ಯೆ ಮಾಡಿದ್ರೆ ಬಹಳ ಕಷ್ಟನೂ ಆಗ್ತದೆ ಮತ್ತು ನಮ್ಗೆ ಎದುರಿಸುವುದು ಸ್ವಲ್ಪ ಕಷ್ಟ ಆಗ್ತದೆ. ಮಾನ್ಯ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಯಾವ ಹಂತದಲ್ಲಿ ಇದೆ ಅಂತ ತಿಳ್ಕೊಂಡು ಮಾಹಿತಿಯನ್ನ ಒದಗಿಸ್ಕೊಡ್ತೀನಿ ಮಾನ್ಯ ಅಧ್ಯಕ್ಷ. ಅದು ಬಹಳ ಸೂಕ್ಷ್ಮ ಇಂಪಾರ್ಟೆಂಟ್ ಇದೆ. ಉತ್ತರ ಕರ್ನಾಟಕ ಸಮಸ್ಯೆ ಇಶ್ಯೂ ಸಬ್ಸಿಡಿ ಮನ್ಯ ಮಾಡಿ ವಿರೋಧ ಪಕ್ಷದ ಉಪನಾಯಕರು ಕೊಡ್ತೀನಿ. ರೂಲ್ ಇದೆ, ರೂಲ್ ಪ್ರಕಾರನೇ ಎಲ್ಲರೂ ನಡ್ಕೋಬೇಕು. ನೋಬಡಿ ಇಸ್ ಅಬೌವ್ ದ ಲಾ. ಅದು ಯಾರೇ ಮಾಡಿದ್ರು ಅದು ಸಂವಿಧಾನ ವಿರುದ್ಧ, ಕಾನೂನ ವಿರುದ್ಧ, ತದ್ವಿರುದ್ಧವಾಗಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ಸರ್ಕಾರದ್ದು. ಅದೇನಿದೆ ತನಿಖೆ ಹಂತದಲ್ಲಿ. ಅಧ್ಯಕ್ಷರೇ, ಇದು 2ನೇ ಬಾರಿ ಆಗ್ತಾ ಇರುವಂತದ್ದು. ಮಾನ್ಯ ಅಧ್ಯಕ್ಷರೇ, NH ಕೋನರೆಡ್ಡಿ ಅಲ್ಲ, ಅವ್ರು ಖಾಸಗಿ ನಿರ್ಣಯ ಮುಗಿಸ್ಲಿ. ಈ ಕಳೆದ ಅಧಿವೇಶನದಲ್ಲಿನೂ ನಾನು 69 ಕೆಳಗಡೆ ಕೊಟ್ಟಿದ್ದೆ. ಹೌದು, ಈ ಅಧಿವೇಶನದಲ್ಲಿಯೂ ಕೊಟ್ಟಿದ್ದೆ. ಇನ್ನೊಂದು 10 ನಿಮಿಷದಲ್ಲಿ ಅಬ್ಸರ್ವ್ ಮಾಡ್ತೀನಿ. ಹೌದು, ಇಲ್ಲಿ 500 ಹಳ್ಳಿಗಳ ಕುಡಿ ನೀರಿನ ಸಮಸ್ಯೆ ಇದೆ. 500 ಹಳ್ಳಿಗಳ ಕುಡಿ ನೀರಿನ ಸಮಸ್ಯೆ. ಹಿಪ್ಪರಿಗೆ ಬ್ಯಾರೇಜ್ ಗೇಟ್ ಕಿತ್ತು ಹೋಗಿ 2 ತಿಂಗಳಾಗಿದೆ. 2 TMC ನೀರು ಪೋಲಾಗಿ ಹೋಗಿದೆ. ಸುಮಾರು 700 ಹಳ್ಳಿಗಳ ಜನರ ಕುಡಿ ಮತ್ತು ಜಾನುವಾರುಗಳಿಗೆ ಕುಡಿತಕ್ಕಂಥ ವ್ಯವಸ್ಥೆ. ಅದರ ಜೊತೆಗೆ ಇವತ್ತು ಸುಮಾರು 3 ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗ್ತಾ ಇದೆ. ಇಂಥ ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಚರ್ಚೆ ನೀವು ತಗೊಳ್ಳದೇ ಇರತಕ್ಕಂಥದ್ದು ಇದು ವಿಷಾದನೆ ಅಂತಲೂ ಕೂಡ ಹೇಳಬೇಕಾಗ್ತದೆ. ಓಕೆ, ಯಾಕಂತಂದ್ರೆ ಇದಕ್ಕೆ ಪರಿಹಾರ ಒಂದು, ಆ ಡ್ಯಾಮಿನ ಗೇಟ್ಗಳನ್ನ ಹೊಸದಾಗಿ ಜೋಡಿಸ್ಬೇಕು. 2ನೇದು ಮಹಾರಾಷ್ಟ್ರದಿಂದ ನೀರು ತರಬೇಕು. ನಾವು ಮಹಾರಾಷ್ಟ್ರದಿಂದ ನೀರು ತೆಗೆದೇ ಹೋದ್ರೆ ಸುಮಾರು 25 ಲಕ್ಷ ಜನರಿಗೆ ಕುಡಿ ನೀರಿನ ಸಮಸ್ಯೆ ಇದೆ. ಸುಮಾರು 5 ಲಕ್ಷ ಎಕರೆ ಜಮೀನದಲ್ಲಿರ್ತಕ್ಕಂಥ